ಮೊದಲನೇ ಸೂರ ಸೂರತುಲ್ ಫಾತಿಹಾ. ಇದರ ಅರ್ಥ ಆರಂಭ. ಇದರಿಂದಲೇ ಪವಿತ್ರ ಕುರಾನ್ ಪ್ರಾರಂಭವಾಗುತ್ತಿದೆ. ಇದು ಕುರಾನಿನ ಮೊಟ್ಟ ಮೊದಲ ಸೂರವಾಗಿದೆ. ಹೀಗಾಗಿ ಇದರ ಹೆಸರೇ ಫಾತಿಹಾ, ಆರಂಭ ಎಂದು ಇಡಲಾಗಿದೆ. ಎರಡನೇ ಸೂರ ಸೂರೆ ಬಕರಾ. ಇದರ ಅರ್ಥ ಹಸು. ಇದರಲ್ಲಿ ಬನಿ ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಿಸಿದ ಒಂದು ಹಸುವಿನ ಘಟನೆಯನ್ನು ಉಲ್ಲೇಖಿಸಲಾಗಿದೆ. ಇದರಿಂದಾಗಿ ಇದರ ಹೆಸರು ಬಕರಾ, ಹಸು ಎಂದು ಇಡಲಾಗಿದೆ. ಮೂರನೇ ಸೂರ ಆಲೆ ಇಮ್ರಾನ್, ಇಮ್ರಾನಿನ ಕುಟುಂಬ. ಇದರಲ್ಲಿ ಇಮ್ರಾನ್ ರವರ ಕುಟುಂಬ ಮರಿಯಂ ಅಲಿ ಇಸ್ಲಾಂ ಹಾಗೂ ಜಕರಿಯಾ ಅಲಿ ಇಸ್ಲಾಂ ರವರ ಬಗ್ಗೆ ವಿವರಿಸಲಾಗಿದೆ. ನಾಲ್ಕನೇ ಸೂರ ಸೂರತುನ್ ನಿಸಾ. ಇದರ ಅರ್ಥ ಮಹಿಳೆಯರು. ಇದರಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ಅವರ ಕುರಿತು ಆದೇಶಗಳ ಬಗ್ಗೆ ವಿವರವಿದೆ. ಐದನೇ ಸೂರ ಮಾಇದ. ಇದರ ಅರ್ಥ ಭೋಜನ ಮೇಜು. ಇದರಲ್ಲಿ ಈಸಾ ಅಲಿ ಇಸ್ಲಾಂ ರವರ ಸಹಚರರು ಅಲ್ಲಾಹನಿಂದ ಆಕಾಶ ಭೋಜನ ಮೇಜಕ್ಕಾಗಿ ದುವಾ ಮಾಡಿದ್ದನ್ನು ಹಾಗೂ ಆ ದುವಾವನ್ನು ಸ್ವೀಕರಿಸಿ ಅಲ್ಲಾಹ್ ಸುಬ್ಹಾನಹು ವ ತಆಲನ ಕಡೆಯಿಂದ ಭೋಜನ ಮೇಜನ್ನು ಇರಿಸಲಾದ ಘಟನೆಯನ್ನು ಉಲ್ಲೇಖಿಸಲಾಗಿದೆ. ಆರನೇ ಸೂರ ಅನ್ಆಮ್, ಜಾನುವಾರುಗಳು. ಇದರಲ್ಲಿ ಬಹುದೇವರಾದಿಗಳ ಬಲಿಗಳ ಬಗ್ಗೆ ಹಾಗೂ ಜಾನುವಾರುಗಳ ಹಲಾಲ್ ಹರಾಮ್ ಬಗ್ಗೆ ಆದೇಶಿಸಲಾಗಿದೆ. ಏಳನೇ ಸೂರ ಆರಾಫ್. ಇದರ ಅರ್ಥ ಔನ್ನತ್ಯಗಳು, ಉನ್ನತ ಸ್ಥಾನಗಳು. ಇದರಲ್ಲಿ ಸ್ವರ್ಗ ಮತ್ತು ನರಕದ ನಡುವಿನ ವಿವರಗಳಿವೆ. ಎಂಟನೇ ಸೂರ ಅನ್ಫಾಲ್. ಇದರ ಅರ್ಥ ಸಮರ ಸಂಪತ್ತು. ಇದರಲ್ಲಿ ಯುದ್ಧಗಳಲ್ಲಿ ದೊರಕುವ ಆಸ್ತಿಯ ಹಂಚಿಕೆಯ ಬಗ್ಗೆ ಆದೇಶಗಳಿವೆ. ಒಂಬತ್ತನೇ ಸೂರ ತೌಬಾ, ಪಶ್ಚಾತ್ತಾಪ. ಇದು ಮುನಾಫಿಕರ ಅರ್ಥಾತ್ ಕಪಟಿಗಳ ಸಂದೇಶಗಳಿವೆ. ಅವರನ್ನು ಇದರಲ್ಲಿ ಎಚ್ಚರಿಸಲಾಗಿದೆ.